ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಚೆಸ್ಟ್ ಪ್ಲೇಟ್ಸ್ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ಟ್ಯುಟೋರಿಯಲ್ ಹಾಕಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಫಸ್ಟ್ ಸ್ಟೆಪ್, ಈ ಥರ ರ್ಯಾಂಡಮ್ ಪ್ಲೇಟ್ಸ್ ತೊಗೊಳ್ಳಿ. ರ್ಯಾಂಡಮ್ ಪ್ಲೇಟ್ಸ್ ತೊಗೊಂಡ್ಮೇಲೆ ಅದನ್ನು ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಆಗಿ ಹಾಕ್ಕೊಳ್ಳಿ. ಸೆಕ್ಯೂರ್ ಮಾಡಾದಮೇಲೆ ಅದನ್ನು ಒಂದು ನಾರ್ಮಲ್ ಕ್ಲಿಪ್ ತೊಗೊಂಡು ಟೇಬಲ್ಗೆ ಹಾಕ್ಕೊಂಡು ಫಸ್ಟ್ ಪ್ಲೇಟ್ನ ಫೋಲ್ಡ್ ಮಾಡಿ. ಪ್ಲೇಟ್ ಫೋಲ್ಡ್ ಮಾಡಾದಮೇಲೆ ನೆಕ್ಸ್ಟ್ ಪ್ಲೇಟ್ಸ್ನೆಲ್ಲ ವಿಡಿಯೋದಲ್ಲಿ ತೋರಿಸಿರೋ ಥರ ಸೆಟ್ ಮಾಡ್ಕೊಳ್ಳಿ. ಫಸ್ಟ್ ಪ್ಲೇಟ್ಸ್ ಏನಕ್ಕೆ ಫೋಲ್ಡ್ ಮಾಡಬೇಕಂದ್ರೆ ನೆಕ್ಸ್ಟ್ ನೀವು ಮಾಡೋ ಎಲ್ಲ ಪ್ಲೇಟ್ಸ್ ಕೂಡ ಫಸ್ಟ್ ಪ್ಲೇಟ್ ಒಳಗಡೆ ಇರಬೇಕು, ಸೊ ದಟ್ ಅದು ಆಡಾಗಿ ಕಾಣಿಸೋದಿಲ್ಲ ಅಂತ. ಸೊ ಅದೆಲ್ಲ ಮಾಡ್ಕೊಂಡ್ಮೇಲೆ ಎಲ್ಲ ಪ್ಲೇಟ್ಸ್ನೂ ಕೂಡ ಫಸ್ಟ್ ಪ್ಲೇಟ್ಸ್ ಬಿಟ್ಬಿಟ್ಟು ಎಲ್ಲ ಪ್ಲೇಟ್ಸ್ನೂ ಸೆಟ್ ಮಾಡಿಕೊಂಡು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸಿದ್ದೀನಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಈ ಥರ ಎಲ್ಲ ಪ್ಲೇಟ್ಸ್ನೂ ಬಿಡ್ದೇ ಕ್ಲೀನಾಗಿ ಇಟ್ಕೊಂಡು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಸೆಕ್ಯೂರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಮಾಡಿ. ನೀವು ಲಾಸ್ಟ್ ಟೈಮ್ ತೋರಿಸಿರೋ ಥರನೂ ಸೆಟ್ ಮಾಡ್ಕೊಬೋದು. ಈ ಥರ ನಿಮ್ಮ 4 ಫಿಂಗರ್ಸ್ ಯೂಸ್ ಮಾಡಿ ಕೂಡ ಪ್ಲೇಟ್ಸ್ ಮಾಡ್ಕೊಬೋದು. ನೀವು ಪ್ರಾಕ್ಟೀಸ್ ಎರಡೂ ಥರ ಮಾಡಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಎಲ್ಲ ಪ್ಲೇಟ್ಸ್ನೂ ಈ ಥರ ಅರೇಂಜ್ ಮಾಡಿಕೊಂಡು ಆಮೇಲೆ ಅದನ್ನು ಕ್ಲೀನಾಗಿ ಸೆಟ್ ಮಾಡಿಕೊಂಡು ಸೆಕ್ಯೂರ್ ಮಾಡಿ. ಯಾವುದೋ ಪ್ಲೇಟ್ಸ್ ಮಧ್ಯದಲ್ಲಿ ಬಿಡಬೇಡಿ. ಒಂದು ಸಲ ಪ್ಲೇಟ್ಸ್ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಅದೆಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ಸ್ಟೀಮ್ ಅಯನ್ ಬಾಕ್ಸ್ ತೊಗೊಂಡು ಕ್ಲೀನಾಗಿ ಅಯನ್ ಮಾಡ್ಕೊಳ್ಳಿ. ನಾರ್ಮಲ್ ಅಯನ್ ಬಾಕ್ಸ್ ಅಲ್ಲಿ ಮಾಡಿದ್ರೆ ಇಷ್ಟು ಕ್ಲೀನಾಗಿ ಪರ್ಫೆಕ್ಟಾಗಿ ನಿಮ್ಗೆ ಸೆಟ್ ಆಗೋಲ್ಲ. ಸ್ಟೀಮ್ ಅಯನ್ ಬಾಕ್ಸ್ ಈಸ್ ರೆಕಮೆಂಡೆಡ್. ಸೊ ಅಯನ್ ಮಾಡೋಕ್ಕೆ ಮುಂಚೆ ಎಲ್ಲ ಪ್ಲೇಟ್ಸು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಕ್ಲೀನಾಗಿ ನೋಡಿಕೊಂಡು ಆಮೇಲೆ ಅಯನ್ ಮಾಡ್ಕೊಳ್ಳಿ. ಸೊ ದಟ್ ಒಂದು ಪ್ಲೇಟ್ಸ್ ಒಂದು ಕಡೆ ಹೋಗಿರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಅಯನ್ ಮಾಡ್ಕೊಳ್ಳಿ. ಅಯನ್ ಮಾಡ್ಕೊಂಡ್ಮೇಲೆ ಈಗ ಚೆಸ್ಟ್ ಪ್ಲೇಟ್ಸ್ ಹೇಗೆ ಮಾಡೋದು ಅಂದರೆ, ಅಯನ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಕ್ಲಿಪ್ ಹಾಕ್ಕೊಂಡು ಟೇಬಲ್ಗೆ ಸೆಟ್ ಮಾಡಿಕೊಂಡು ಎಲ್ಲ ಪ್ಲೇಟ್ಸ್ನೂ ಈ ಥರ ರ್ಯಾಂಡಮಾಗಿ ಅರೇಂಜ್ ಮಾಡ್ಕೊಂಡು ಬನ್ನಿ. ಫಸ್ಟು ನೀವು ಕೌಂಟ್ ಮಾಡ್ಕೊಬೋದು ಎಷ್ಟು ಪ್ಲೇಟ್ಸ್ ನಿಮಗೆ ಬಂದಿದೆ ಅಂತ. ಇಲ್ಲಿ ವಿಡಿಯೋದಲ್ಲಿ ನೀವು ನೋಡೋ ಥರ 9 ಪ್ಲೇಟ್ಸ್ ಬಂದಿದೆ. ಸೊ 9 ಪ್ಲೇಟ್ನೂ ಫಸ್ಟ್ ರ್ಯಾಂಡಮಾಗಿ ಅರೇಂಜ್ ಮಾಡ್ಕೊಳ್ಳಿ. ರ್ಯಾಂಡಮಾಗಿ ಅರೇಂಜ್ ಮಾಡ್ಕೊಂಡ್ಮೇಲೆ ಇವಾಗ ಲೈಕ್ ಆಲ್ಮೋಸ್ಟ್ ಸೇಮ್ ಗ್ಯಾಪ್ ಇರೋ ಥರ ಇಟ್ಕೊಳ್ಳಿ. ಲೈಕ್ ನಿಮ್ಮ ಫಿಂಗರಲ್ಲಿ 1 ಇಂಚ್ ಅಥವಾ 1.5 ಇಂಚ್ ಆ ಥರ ಇಟ್ಕೊಳ್ಳಿ. ಸೊ ದಟ್ ಎಲ್ಲ ಕ್ಲೀನಾಗಿ ಈವನ್ ಆಗಿ ಕಾಣಿಸುತ್ತೆ. ಸಾರಿ, ಆವಾಗಲೇ 9 ಪ್ಲೇಟ್ಸ್ ಅಂತ ಹೇಳಿದೆ, 10 ಪ್ಲೇಟ್ಸ್ ಬಂದಿದೆ. ಸೊ 10 ಪ್ಲೇಟ್ಸ್ನ ಆಲ್ಮೋಸ್ಟ್ 1.5 ಇಂಚ್ ಥರ ಸೆಟ್ ಮಾಡಿಕೊಂಡು ಅಯನ್ ಮಾಡ್ಕೊತಾ ಇದ್ದೀನಿ. ನೀವು ಈ ಥರ 1 ಇಂಚ್ 1.5 ಇಂಚ್ ಈ ಥರ ಲೆಕ್ಕ ಹಾಕ್ಕೊಂಡು ಸೆಟ್ ಮಾಡೋದ್ರಿಂದ ಕ್ಲೀನಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಅದೇ ಥರ ಅದು ಅಯನ್ ಮಾಡಿರ್ತೀರಲ್ಲ ಪ್ರೀವಿಯಸ್ಲಿ, ಸೇಮ್ ಅದೇ ಥರ ಇದು ರ್ಯಾಂಡಮ್ ಆಗಿರ್ಬೋದು, ಪರವಾಗಿಲ್ಲ. ಸೆಟ್ ಮಾಡ್ಕೊಂಡು ಇದು ಕೂಡ ಅಯನ್ ಮಾಡ್ಕೊಳ್ಳಿ. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ದ ಪ್ಲೇಟ್ ಲುಕ್ಸ್.